Dear brothers and sisters, today we are meditating from Luke 12:7. ಪ್ರಿಯ ಸ್ನೇಹಿತರೆ, ನಾವು ಈ ದಿನ ಲೂಕ 12:7 ವಚನವನ್ನು ಧ್ಯಾನಿಸಲಿದ್ದೇವೆ. Indeed, the very hairs of your head are all numbered. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. Do not be afraid. ಹೆದರಬೇಡಿರಿ. You are far more valuable than many sparrows. ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. By ourselves we cannot count the hair in our head. ನಮ್ಮ ತಲೆಯಲ್ಲಿರುವ ಕೂದಲುಗಳನ್ನು ನಾವು ಲೆಕ್ಕಿಸಲು ಸಾಧ್ಯವಿಲ್ಲ. We don't even know how we are formed in our mother's womb. ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಹೇಗೆ ರೂಪಿತರಾಗಿದ್ದೇವೆ ಎಂಬುದೇ ನಮಗೆ ತಿಳಿದಿಲ್ಲ. The Bible says in Psalm 139:15. ಕೀರ್ತನೆಗಳು 139:15 ವಚನದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, My frame was not hidden from you. ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. When I was being made in secret, intricately woven in the depths of the earth. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನಿನ್ನಿಂದ ಮರೆಯಾಗಿದ್ದಿಲ್ಲ. Your eyes saw my unformed substance. ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. God knows the count of your hairs. ನಿಮ್ಮ ತಲೆಗೂದಲುಗಳು ಎಷ್ಟಿವೆ ಎಂದು ಕೂಡ ದೇವರಿಗೆ ತಿಳಿದಿದೆ. God knows every organ in your body. ನಿಮ್ಮ ದೇಹದಲ್ಲಿರುವ ಎಲ್ಲಾ ಅಂಗಾಂಗಗಳು ದೇವರಿಗೆ ತಿಳಿದಿದೆ. Before even it was formed, God knew that. ಅವುಗಳು ರೂಪಿತಗೊಳ್ಳುವುದಕ್ಕಿಂತ ಮೊದಲೇ ದೇವರಿಗೆ ತಿಳಿದಿದೆ. God's eyes are looking unto you. ದೇವರ ಕಣ್ಣುಗಳು ನಿನ್ನನ್ನೇ ನೋಡುತ್ತಿವೆ. In Psalm 147:4, the Bible says, ಕೀರ್ತನೆಗಳು 147:4 ವಚನದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, God counts the number of the stars. He calls them all by name. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ ಎಂದು. He is the one who created everything. ಸಮಸ್ತವನ್ನು ಸೃಷ್ಟಿಸಿದಾತನು ದೇವರೇ ಆಗಿದ್ದಾನೆ. He knows the universe. ಆತನು ಜಗತ್ತನ್ನು ಬಲ್ಲಾತನು. He knows your body. ನಿಮ್ಮ ದೇಹವನ್ನು ತಿಳಿದಾತನು ಆಗಿದ್ದಾನೆ. Even though we cannot count the number of our hairs, God has counted everything. ನಿಮ್ಮ ತಲೆಗೂದಲುಗಳನ್ನು ನೀವು ಲೆಕ್ಕಿಸಲು ಸಾಧ್ಯವಿಲ್ಲ, ಆದರೆ ದೇವರು ಎಲ್ಲವನ್ನೂ ಲೆಕ್ಕಿಸಿದ್ದಾನೆ. We are only saying, Lord, have you forgotten me? Have you forsaken me? Are you looking at me? ನಾವು ಕೇವಲ ಪ್ರಶ್ನಿಸುತ್ತಿದ್ದೇವೆ, ದೇವರೇ, ನನ್ನನ್ನು ಮರೆತು ಬಿಟ್ಟಿದ್ದೀಯೋ, ನನ್ನನ್ನು ಬಿಟ್ಟು ಬಿಟ್ಟಿದ್ದೀಯೋ, ನನ್ನನ್ನು ನೀನು ನೋಡುತ್ತಲಿದ್ದೀಯೋ ಎಂದು. But then God is saying, I have engraved you in the palms of my hand. ಆದರೆ ದೇವರು ಹೇಳುತ್ತಾನೆ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂದು. A dear sister called Param, she is an ardent partner of our ministry. ಪರಮ್ಜಿತ್ ಎಂಬಂತಹ ಒಬ್ಬ ಸಹೋದರಿಯು ನಮ್ಮ ಯೇಸು ಕರೆಯುತ್ತಾನೆ ಸೇವೆಯ ಪಾಲುದಾರರಾಗಿದ್ದಾರೆ. For 25 years she has been supporting our ministry. 25 ವರ್ಷಗಳ ಕಾಲ ನಮ್ಮ ಸೇವೆಯನ್ನು ಪ್ರೋತ್ಸಾಹಿಸಿದವರಾಗಿದ್ದಾರೆ. For 10 years she was waiting for her to get married. ಅವರು 10 ವರ್ಷಗಳ ಕಾಲ ತಮ್ಮ ಮದುವೆಗಾಗಿ ಕಾದರು. The people were mocking at her, saying, Where is your God? ಎಲ್ಲರೂ ಅವರಿಗೆ ತಮಾಷೆ ಮಾಡಲು ಪ್ರಾರಂಭಿಸಿದರು, ನಿನ್ನ ದೇವರು ಎಲ್ಲಿದ್ದಾರೆ ಎಂದು. But then one day she wrote an email to my husband. ಒಂದು ದಿನ ಅವರು ನನ್ನ ಗಂಡನಿಗೆ ಇಮೇಲ್ ಮೂಲಕ ಪತ್ರ ಬರೆದರು. He also read the letter and replied back to her. ಅವರು ಕೂಡ ಪತ್ರವನ್ನು ಓದಿ ಪ್ರತ್ಯುತ್ತರವನ್ನು ಬರೆದರು. In that letter he mentioned Proverbs 23:18 and Jeremiah 29:11. ಜ್ಞಾನೋಕ್ತಿಗಳು 23:18 ವಚನ, ಎರೆಮಿಯ 29:11 ಉಲ್ಲೇಖಿಸಿದರು. Which said, surely there is a future hope for you. ಅದರಲ್ಲಿ ಬರೆದಿತ್ತು, ಖಂಡಿತವಾಗಿಯೂ ನಿನಗೆ ಭವಿಷ್ಯದ ಭರವಸೆ ಇದೆ. And God has a plan in your life. ದೇವರು ನಿಮ್ಮ ಜೀವಿತಕ್ಕಾಗಿ ದೊಡ್ಡ ಯೋಜನೆ ಇಟ್ಟಿದ್ದಾನೆ. She held on to that promise and she was praying. ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಸಹೋದರಿ ಪ್ರಾರ್ಥಿಸಲಾರಂಭಿಸಿದರು. After that she got married miraculously. ಅದರ ತರುವಾಯ ಅವರು ಅದ್ಭುತವಾಗಿ ಮದುವೆಯಾದರು. She was 44 at that time. ಆಗ ಅವರಿಗೆ 44 ವರ್ಷಗಳು. And then again she had to wait for 5 years for her to get a child.
ಅದರ ನಂತರ 5 ವರ್ಷಗಳ ಕಾಲ ಮಗುವಿಗಾಗಿ ಅವರು ಕಾಯಬೇಕಾಯಿತು. As she happened to know about our organization called Sisha, which helps the poor people. ಬಡ ಮಕ್ಕಳಿಗೆ ಸಹಾಯ ಮಾಡುವ ನಮ್ಮ ಸೀಶಾ ಸಂಸ್ಥೆಯ ಬಗ್ಗೆ ಅವರಿಗೆ ತಿಳಿದಾಗ She also joined. Through Sisha, she helped poor little children. ಸೀಶಾದ ಮೂಲಕವಾಗಿ ಅವರು ಬಡ ಮಕ್ಕಳಿಗೆ ಸಹಾಯ ಮಾಡಿದರು. And immediately after that, the Lord blessed her with a child. ಅದರ ನಂತರ ಕೂಡಲೇ ಅವರು ಗರ್ಭಧರಿಸಿದರು. She named that child as Mahima. ಆ ಮಗುವಿಗೆ ಅವರು ಮಹಿಮಾ ಎಂದು ಹೆಸರಿಟ್ಟರು. Today, she is a beautiful singer. ಇಂದು ಅವಳು ಒಬ್ಬ ಸುಮಧುರ ಗಾಯಕಿಯಾಗಿದ್ದಾಳೆ. She is getting awards after awards in her school. ಆಕೆಯ ಶಾಲೆಯಲ್ಲಿ ಆಕೆಗೆ ಅನೇಕ ಪ್ರಶಸ್ತಿಗಳು ದೊರೆಯುತ್ತಿವೆ. But then again, her husband met with an accident. ಆದರೆ ಮತ್ತೊಂದಾವರ್ತಿ ಅವರ ಗಂಡ ಅಪಘಾತಕ್ಕೊಳಗಾದರು. He had a fatal electrical shock. ಅವರಿಗೆ ಮಾರಣಾಂತಿಕ ವಿದ್ಯುತ್ ಆಘಾತವಾಯಿತು. The doctors gave up all hope. ವೈದ್ಯರುಗಳು ಕೈಬಿಟ್ಟಿದ್ದರು. They said it's a risk to put a knife upon him. ಇವರ ಮೇಲೆ ಶಸ್ತ್ರಚಿಕಿತ್ಸೆ ಮಾಡುವುದು ಅಪಾಯಕರವಾದ ಸಂಗತಿಯಾಗಿದೆ ಅಂದರು. And they said it's a risk to do a surgery on him. ಇವರ ಮೇಲೆ ಶಸ್ತ್ರಚಿಕಿತ್ಸೆ ಮಾಡುವುದು ಬಹಳ ಅಪಾಯಕಾರಿ ಅಂದರು. But then she came running to our Jesus Calls prayer tower and prayed for her husband. ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಈಕೆ ಓಡಿ ಬಂದು ತನ್ನ ಗಂಡನಿಗಾಗಿ ಪ್ರಾರ್ಥಿಸಲು ಹೇಳಿದರು. And after that, the doctors agreed to do the surgery on him. ಅದರ ನಂತರ ಶಸ್ತ್ರಚಿಕಿತ್ಸೆ ಮಾಡಲು ವೈದ್ಯರು ಒಪ್ಪಿಕೊಂಡರು. And today he is 100% all right. ಇಂದು ಆಕೆಯ ಗಂಡ 100% ಸರಿಯಾಗಿದ್ದಾರೆ. Again, she prayed for her to have a home of her own. ಅದರ ತರುವಾಯ ತಮಗೆ ಸ್ವಂತ ಮನೆ ಬೇಕು ಎಂದು ಬೇಡಿಕೊಂಡರು. But then one day, as she remembered my husband saying, if you build God's house, the Lord will build your home. ಒಂದು ದಿನ ನನ್ನ ಗಂಡ ಹೇಳುವುದನ್ನು ಅವರು ಕೇಳಿದರು, ನೀವು ದೇವರ ಮನೆಯನ್ನು ಕಟ್ಟಿದರೆ ದೇವರು ನಿಮ್ಮ ಮನೆಯನ್ನು ಕಟ್ಟುವನು ಎಂಬುದಾಗಿ. And so she gave an offering for the prayer tower building fund. ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವು ಕಟ್ಟಲ್ಪಡುವುದಕ್ಕಾಗಿ ಕಾಣಿಕೆ ಕಳುಹಿಸಿದರು. Immediately after that, a miracle happened. ಅದರ ನಂತರ ಕೂಡಲೇ ಅದ್ಭುತ ನಡೆಯಿತು. The Lord enabled them to build a beautiful house. ಅವರಿಗಾಗಿ ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಳ್ಳುವಂತೆ ದೇವರು ಮಾಡಿದನು. Likewise, every blessing came after long waiting. ಇದೇ ರೀತಿಯಲ್ಲಿ ಅನೇಕ ಸಮಯಗಳ ಕಾಲ ಕಾದ ನಂತರ ಅವರಿಗೆ ಆಶೀರ್ವಾದಗಳು ದೊರೆತವು. But then the Lord perfected everything concerning her. ಆದರೆ ಆಕೆಯ ವಿಷಯವಾಗಿ ದೇವರು ಎಲ್ಲವನ್ನೂ ಪರಿಪೂರ್ಣ ಮಾಡಿದನು. We may be saying, is God listening to my prayer? ನಾವು ಕೇಳುತ್ತಿರಬಹುದು, ದೇವರು ನನ್ನ ಮೊರೆಯನ್ನು ಲಾಲಿಸುತ್ತಾ ಇದ್ದಾನೋ? We may be even asking, where is God? ನೀವು ಕೇಳುತ್ತಿರಬಹುದು, ದೇವರು ಎಲ್ಲಿದ್ದಾನೆ? But then the Lord counted all the hairs of your head. ಆದರೆ ದೇವರು ನಿಮ್ಮ ತಲೆ ಕೂದಲುಗಳ ಎಣಿಕೆಯನ್ನು ಕೂಡ ಬಲ್ಲನು. He knows every one of your need. ನಿಮ್ಮ ಎಲ್ಲಾ ಅಗತ್ಯಗಳನ್ನು ಆತನು ಬಲ್ಲವನಾಗಿದ್ದಾನೆ. Nothing is impossible with God, dear friend. ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ನೇಹಿತರೆ. He will perform a miracle in your life too. ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಅದ್ಭುತವನ್ನು ಮಾಡುವನು. Father, those who do not have a home of their own, please help them to build a beautiful home. ತಂದೆಯೇ, ಯಾರಿಗೆ ತಮ್ಮದೇ ಆದ ಸ್ವಂತ ಮನೆಯಿಲ್ಲವೋ ಅವರು ಅದನ್ನು ಕಟ್ಟುವುದಕ್ಕೆ ಸಹಾಯ ಮಾಡು. Lord, give them financial support. ಆರ್ಥಿಕವಾದ ಬೆಂಬಲವನ್ನು ಅವರಿಗೆ ನೀಡು ದೇವರೇ. Bless them today, Lord. ಇಂದೇ ಅವರನ್ನು ಆಶೀರ್ವದಿಸು. Lord, help them to have a wonderful partner in life. ಉತ್ತಮ ಬಾಳ ಸಂಗಾತಿಯಿಂದ ಅವರ ಜೀವಿತವನ್ನು ಆಶೀರ್ವದಿಸು. Beautiful children. ಸುಂದರವಾದ ಮಕ್ಕಳಿಂದ ಆಶೀರ್ವದಿಸು. Remember them, Lord. ಅವರನ್ನು ನೆನಪಿಸಿಕೋ ದೇವರೇ. Master, as you have blessed this dear sister Paramjit, ಪರಂಜಿತ್ ಎಂಬ ಸಹೋದರಿಯನ್ನು ನೀನು ಆಶೀರ್ವದಿಸಿದಂತೆ bless your dear children also. ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು ದೇವರೇ. They should not say that nobody is there to help me. ನನಗೆ ಸಹಾಯ ಮಾಡಲು ಯಾರೂ ಇಲ್ಲ ಎಂದು ಅವರು ಹೇಳಬಾರದು. Lord, let your hand perfect
everything concerning them. ಅವರಿಗೆ ಬೇಕಾಗಿರುವ ಎಲ್ಲ ವಿಷಯಗಳಲ್ಲಿ ನಿನ್ನ ಹಸ್ತವು ಎಲ್ಲವನ್ನೂ ಪರಿಪೂರ್ಣ ಮಾಡಲಿ. You know every hair of theirs, Lord. ಅವರ ತಲೆ ಕೂದಲುಗಳೆಲ್ಲವೂ ನಿನಗೆ ತಿಳಿದಿದೆ ದೇವರೇ. You know their name. ಅವರ ಹೆಸರನ್ನು ಬಲ್ಲೆ. You know their problems, Lord. ಅವರ ತೊಂದರೆಗಳನ್ನು ಬಲ್ಲೆ. Help them, Lord. ಸಹಾಯ ಮಾಡು. Let a miracle happen today. ಇಂದು ಅದ್ಭುತವು ನಡೆಯಲಿ ದೇವರೇ. Lord, whatever they need, provide them with everything. ಅವರ ಎಲ್ಲ ಅಗತ್ಯಗಳನ್ನು ಪೂರೈಸು ಎಂದು ಬೇಡುತ್ತೇನೆ. As they come forward to help your kingdom. ನಿನ್ನ ರಾಜ್ಯದ ಸಹಾಯಕ್ಕಾಗಿ ಅವರು ಮುಂದೆ ಬರುವಾಗ Honor them, Lord. ಅವರನ್ನು ಗೌರವಿಸು. Honor them 100%. 100% ಗೌರವಿಸು. In Jesus' name. ಯೇಸುವಿನ ನಾಮದಲ್ಲಿ. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.